ರಾಗಿ ಸರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಮಗಳು ಮಲ್ಕೊಳ್ಳೋಕ್ಕೆ ತುಂಬಾ ಹಠ ಮಾಡ್ತಾಯಿದ್ಲು. ಅದಕ್ಕೆ ನಾನು ಈ ಥರ ನಮ್ಮ ಕಡೆ ಇದನ್ನು ಜೋಲಿ ಅಂತಾರೆ, ಇದಕ್ಕೆ ಹಾಕಿ ಅವಳನ್ನ ಮಲಗಿಸಿ ತೂಗ್ತಾ ಇದ್ದೀನಿ. ಅಟ್ಲೀಸ್ಟ್ 10 ಮಿನಿಟ್ಸ್ ಆದರೂ ತೂಗ್ತಾನೆ ಇರಬೇಕು, ಇಲ್ಲಾಂದರೆ ಮಲಗಲ್ಲ, ತುಂಬಾ ಅಳ್ತಾಳೆ. ಆಮೇಲೆ ನಾನು ಕುಡಿಯೋಕ್ಕೆ ಅಂತ ಬಿಸಿನೀರಿಟ್ಟಿದ್ದೆ, ಅದನ್ನು ನಾನು ಬಾಟಲಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಹೀಗೆ ಒಂದು ಸಲ ನಾನು ನೀರು ಕಾಯಿಸಿದ್ರೆ ಮತ್ತೆ ಕಾಯ್ಸೋಕ್ಕೆ ಹೋಗಲ್ಲ, ಏಕೆಂದರೆ ಫ್ಲಾಸ್ಕಲ್ಲಿ ತುಂಬಿ ಇಟ್ಕೊಂಡ್ಬಿಟ್ರೆ ನನಗೆ ಅದು ಸಾಯಂಕಾಲವರೆಗೂ ಬರುತ್ತೆ ನೀರು. ಅದನ್ನೇ ನಾನು ಕುಡ್ಕೋತೀನಿ. ಹಾಗೆ ನಾನು ರಾಗಿ ಸರಿ ಮಾಡೋದಕ್ಕೆ ಒಂದು ಚಿಕ್ಕ ಪಾತ್ರೆನ ತೊಗೋತಾ ಇದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಸಣ್ಣ ಪಾತ್ರೆನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಅರ್ಧ ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಬೆಲ್ಲನೂ ಮಿಕ್ಸ್ ಮಾಡ್ಕೋಬೋದು, ಹಾಗೆ ಕಲ್ಸಕ್ರೆನೂ ಯೂಸ್ ಮಾಡ್ಬೋದು. ನನ್ನ ಮಗುಗೆ ಸ್ವಲ್ಪ ಕೆಮ್ಮಿರೋದ್ರಿಂದ ನಾನು ಕಲ್ಸಕ್ರೆನ ಯೂಸ್ ಮಾಡ್ತಾ ಇಲ್ಲ. ನೀವು ಬೆಲ್ಲನೇ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ಹಾಗೆ ನಾನು ಸ್ವಲ್ಪ ವಾಟ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ನೀರನ್ನು ಸೇರಿಸ್ಕೋತಾ ಇದ್ದೀನಿ. ನೀರನ್ನು ಸೇರಿಸಿ ಈಗ ನಾನು ಒಲೆ ಮೇಲೆ ಇಟ್ಟು ಸ್ಟವ್ ಹಚ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಡೋದ್ರಿಂದ ತುಂಬ ಒಳ್ಳೆಯದು. ಯಾಕೆಂದರೆ ಚಿಕ್ಕ ಪಾತ್ರೆ ಆಗಿದ್ದರಿಂದ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಅದು ಸೀದೋಗ್ಬಿಡುತ್ತೆ ಅಂತ. ಹಾಗೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಉರಿ ಹಿಟ್ಟನ್ನು 1 ಚಮಚದಷ್ಟು ತೊಗೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಗಂಟು ಇಲ್ಲದೇ ಇರೋ ರೀತಿಯಲ್ಲಿ ಅದನ್ನು ಕಲಿಸ್ಕೊತಾ ಇದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಾವೇನು ಸರಿ ಮಾಡ್ತಾಯಿದ್ದೀವಿ ಅದು ಗಂಟಾಗಲ್ಲ. ಸೊ ಅದಕ್ಕೆ ನಾವು ಕಾಯ್ತಾ ಇರೋವಂಥದಕ್ಕೆ ನಾವು ಈ ಮಾಡ್ಕೊಂಡಿರೋವಂಥ ಸರಿ ಹಿಟ್ಟನ್ನು ಅದಕ್ಕೆ ಮಿಶ್ರಣ ಮಾಡಿ ತಳ ಹಿಡಿದಿರೋ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ತಾ ಬರಬೇಕು. ಕೊನೆಯವರೆಗೂ ನಾವು ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲ ಅಂದರೆ ತಳದಲ್ಲಿ ಗಂಟಾಗೋ ಚಾನ್ಸಸ್ ಇರುತ್ತೆ. ನನ್ನ ಮಗಳಿಗೆ ನಾನು ಇದನ್ನು 6 ಮಂತ್ ಆದಮೇಲಿಂದನೇ ಕೊಡ್ತಾ ಇರೋದು. ಇದು ತುಂಬಾ ವೆಯ್ಟ್ ಗೇನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ಅಕ್ಕಿ ಮತ್ತು ರಾಗಿ, ಗೋಧಿ ಹಾಗೂ ಎಲ್ಲ ರೀತಿಯ ದ್ವಿದಳ ಧಾನ್ಯಗಳನ್ನು ಸೇರಿಸಿ ಒಣಗಿಸಿ ಅದನ್ನೆಲ್ಲ ಮಿಕ್ಸರಲ್ಲಿ ಪುಡಿ ಮಾಡಿ ನಾನು ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಡೈಲಿ ನಾನು ಒಂದೊಂದು ಸ್ಪೂನನ್ನು ಮಾತ್ರ ಹಾಕಿ ಈ ಥರ ಸರಿಯನ್ನು ಮಾಡಿ ಕೊಡ್ತಾ ಇರುವಂಥದ್ದು. ಇದರಿಂದ ಅವಳಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಕಡೆ ಎಲ್ಲ ಇದೇ ಥರ ಕೊಡೋದು. ಹಾಗೆ ಲಾಸ್ಟಲ್ಲಿ ಒಂದೇ ಒಂದು ಕಾಳಷ್ಟು ಉಪ್ಪನ್ನು ಸೇರಿಸಿ ತಿರುವಾಕಿದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಗು ಕೂಡ ಇಷ್ಟಪಟ್ಟು ತಿನ್ನುತ್ತೆ. ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ಮೊದಲೆಲ್ಲ ನಾನು ಬರೀ ಬೆಲ್ಲನ ಯೂಸ್ ಮಾಡಿ ಕೊಡ್ತಾಯಿದ್ದೆ, ರುಚಿಯನ್ನು ಹಾಕ್ತಾ ಇರಲಿಲ್ಲ. ಈಗ ಸ್ವಲ್ಪ ದಿನಗಳಿಂದ ಒಂದು ಹಳ್ಳಿ ರುಚಿ ಹಾಕೋದ್ರಿಂದ ತುಂಬಾ ರುಚಿ ಡಿಫ್ರೆಂಟಾಗಿ ಬರ್ತಾಯಿದೆ. ಹಾಗಾಗಿ ಅವಳು ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾ ಇದ್ದಾಳೆ. ಹಾಗೆ ಈ ಥರ ಹಾಗೆ ಕೈ ಆಡಿಸ್ತಾನೆ ಇರಬೇಕು. ನಾನು ಮೊದಲೆಲ್ಲ ಈ ಸರಿನ ಗಟ್ಟಿ ಮಾಡಿ ತಿನ್ನಿಸ್ತಾ ಇದ್ದೆ. ಆಮೇಲೆ ಅವಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿ ನಾನು ಇದನ್ನು ಇವಾಗ ಸ್ವಲ್ಪ ತೆಳ್ಳಗೆ ಮಾಡಿ ತಿನ್ನಿಸ್ತಾ ಬರ್ತಾಯಿದ್ದೀನಿ. ಇದರಿಂದ ಅವಳು ಸ್ವಲ್ಪ ವೆಯ್ಟ್ ಗೇನ್ ಆಗೋ ಥರ ಕಾಣಿಸ್ತಿದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.